ಹಲೋ ಸ್ಟೂಡೆಂಟ್ಸ್, ನಾನಿವತ್ತು ಪಿ ಯು ಸಿ ಫಸ್ಟ್ ಇಯರ್ನ ಚಾಪ್ಟರ್ 1 ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕ್ಲಾಸಲ್ಲಿ. ಚಾಪ್ಟರ್ 1 ಯಾವುದಿದೆ ಅಂತಂದ್ರೆ ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್. ಸೊ ಅಕೌಂಟಿಂಗ್ದ ಮೀನಿಂಗ್ ಏನದಪ್ಪ ಅಂತಂದ್ರೆ ನೋಡೋಣ ನಾವೀಗ. ಇನ್ 1941 ದ ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ಸ್ AICPA ಡಿಫೈನ್ಡ್. AICPA ಅಂತಂದ್ರೆ ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ಸ್ ಡಿಫೈನ್ಡ್ ಅಕೌಂಟಿಂಗ್ ಆ್ಯಸ್ ದ ಆರ್ಟ್ ಆಫ್ ರೆಕಾರ್ಡಿಂಗ್. ಅಕೌಂಟಿಂಗ್ ಅಂತಂದ್ರೆ ಏನು? ಆರ್ಟ್ ಆಫ್ ರೆಕಾರ್ಡಿಂಗ್. ಇದು ಒಂದು ಕಲೆ. ಎಂಥ ಕಲೆ? ರೆಕಾರ್ಡ್ ಮಾಡೋದು, ಆಮೇಲೆ ಕ್ಲಾಸಿಫೈಯಿಂಗ್ ವಿಭಜಿಸೋದು, ಆ್ಯಂಡ್ ಸಮ್ರೈಸಿಂಗ್ ಇನ್ ಎ ಸಿಗ್ನಿಫಿಕೆಂಟ್ ಮ್ಯಾನರ್ ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಮನಿ. ಅಂತಂದ್ರೆ ಒಂದು ದುಡ್ಡಿನ ರೂಪದಲ್ಲಿ ನಾವು ಏನು ಮಾಡೋದು, ಅದನ್ನು ಅಳೆಯೋದು, ತಿಳಿತಾ? ಸೊ ರೆಕಾರ್ಡ್ ಮಾಡೋದು ಯಾವ ಒಂದು ರೂಪದಲ್ಲಿ ಇರ್ತದೆ, ಅದು ಮನಿ ಅಂತಂದ್ರೆ ದುಡ್ಡು. ಸೊ ನಾವು ಅಲ್ಲಿ ದುಡ್ಡಿನ ವಿದೌಟ್ ಮನಿ ವಿ ಕಾಂಟ್ ಡೂ ಎನಿ ಅಕೌಂಟ್ಸ್ ಅಂತ ಕರಿತೀವಿ. ಸೊ ಅದಕ್ಕೆ ದುಡ್ಡು ಇಂಪಾರ್ಟೆಂಟ್ ಆಗ್ತೈತಿ. ದುಡ್ಡಿನ ರೂಪದಲ್ಲಿ ನಾವು ಏನು ಮಾಡ್ತೀವಿ, ಬರೆಯೋದು, ಆಮೇಲೆ ರೆಕಾರ್ಡ್ ಮಾಡೋದು, ಕ್ಲಾಸಿಫೈ ಮಾಡೋದು, ಸಮರೈಸ್ ಮಾಡೋದು ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಪ್ರೊಸೆಸ್ ಆಫ್ ಅಕೌಂಟಿಂಗ್ ಏನೈತಿ ಅಂತ ನೋಡೋಣ. ದ ಅಕೌಂಟಿಂಗ್ ಪ್ರೊಸೆಸ್ ಹೆಂಗದ? ಫಸ್ಟ್ ನಾವಿಲ್ಲಿ ಏನೇನು ಬರ್ತದೆ ಅಂತ ನೋಡೋಣ. ಕಮ್ಯುನಿಕೇಟಿಂಗ್ ಅಕೌಂಟಿಂಗ್ ಇನ್ಫಾರ್ಮೇಷನ್, ಡಿಸಿಷನ್ಸ್ ಮೇಕರ್ಸ್ ಅಂತಂದ್ರೆ ಅಲ್ಲಿ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಯೂಸರ್ಸ್ ಬರ್ತಾರೆ. ಡಿಸಿಷನ್ ಯಾರು ಮಾಡ್ತಾರೆ? ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಯೂಸರ್ಸ್ ಮಾಡ್ತಾರೆ. ಆಮೇಲೆ ಎಕನಾಮಿಕ್ ಇವೆಂಟ್. ಆಮೇಲೆ ಇಲ್ಲಿ ಅಕೌಂಟಿಂಗ್ ಲಿಂಕ್ಸ್ ಹೆಂಗೆ ಬರ್ತದೆ? ಡಿಸಿಷನ್ ಮೇಕರ್ಸ್ ವಿತ್ ಎಕನಾಮಿಕ್ ಆ್ಯಕ್ಟಿವಿಟಿ ಆ್ಯಂಡ್ ವಿತ್ ದ ರಿಸಲ್ಟ್ ಆಫ್ ದೇರ್ ಡಿಸಿಷನ್ಸ್. ಸೊ ಇದು ನಿಮ್ಗೆ ಪ್ರೊಸೆಸ್ ಆಫ್ ಅಕೌಂಟಿಂಗ್ ನಿಮಗೆ ಡೈಗ್ರಾಮ್ ಕೇಳ್ಬೋದು. 5 ಮಾರ್ಕ್ಸ್ ಕ್ವಶನ್ ಇರ್ತದೆ. ಸೊ ಈ ಥರ ನೀವು ಡೈಗ್ರಾಮ್ ಬಿಡಿಸಿದ್ರೆ ನಿಮ್ಗೆ 5 ಮಾರ್ಕ್ಸ್ ಸಿಗ್ತದೆ. ಸೊ ಇದು ಪ್ರೊಸೆಸ್ ಹೆಂಗೆ ಆಗ್ತೈತಿ ಅಂತ ಹೇಳಿದಾರೆ ಅಷ್ಟೇ. ಸೊ ಇದ್ರ ಬಗ್ಗೆ ಡೀಟೇಲಾಗಿ ನಾವು ನೆಕ್ಸ್ಟ್ ಕ್ಲಾಸ್ನಾಗ ನೋಡೋಣ, ಅಥವಾ ನೆಕ್ಸ್ಟ್ ಟಾಪಿಕಲ್ಲಿ ಬರ್ತದೆ ಅದು. ಸೊ ನೆಕ್ಸ್ಟು ಅಕೌಂಟಿಂಗ್ ಕ್ಯಾನ್ ದೇರ್ ಫೋರ್ ಬಿ ಡಿಫೈನ್ಡ್ ಆ್ಯಸ್ ದ ಪ್ರೊಸೆಸ್ ಆಫ್ ಅಕೌಂಟಿಂಗ್ ಕ್ಯಾನ್ ಬಿ ಡಿಫೈನ್ಡ್ ಅಂತಂದ್ರೆ ಅಕೌಂಟಿಂಗ್ ಹೆಂಗೆ ಡಿಫೈನ್ ಮಾಡಿದ್ದಾರೆ? ಇಟ್ ಈಸ್ ಅ ಪ್ರೊಸೆಸ್ ಆಫ್ ಐಡೆಂಟಿಫೈಯಿಂಗ್, measuring, recording and communicating the required information related to the economic events of organization to the interested users of such information. In order to appreciate the exact nature of accounting, we must understand the following relevant aspects of the ಡೆಫಿನಿಷನ್. ಸೊ ಏನು ರಿಲೇಟೆಡ್ ಐತಿ ನಮ್ಗೆ ಅಕೌಂಟಿಂಗ್ ಅಂತಂದರೆ ಏನಂತ ಹೇಳಿದಾರೆ? ಐಡೆಂಟಿಫೈ ಮಾಡಬೇಕು, ಅದನ್ನು ಗುರುತಿಸಬೇಕು, ಆಮೇಲೆ ಮೆಷರ್ ಮಾಡಬೇಕು, ಅಳತೆ ಮಾಡಬೇಕು, ಆಮೇಲೆ ರೆಕಾರ್ಡ್ ಮಾಡಬೇಕು, ಆಮೇಲೆ ಕಮ್ಯುನಿಕೇಟ್ ಮಾಡಬೇಕು. ಸೊ ರಿಕ್ವೈರ್ಡ್ ಇನ್ಫಾರ್ಮೇಷನ್ ಅಂತಂದರೆ ಏನು ಬೇಕಾಗೈತಿ ಇನ್ಫಾರ್ಮೇಷನ್ ಅದರದ್ದು ರಿಲೇಟಿಂಗ್ ಟು ದ ಎಕನಾಮಿಕ್ ಇವೆಂಟ್ಸ್. ಅದು ಅರ್ಥವ್ಯವಸ್ಥೆಗೆ, ಆರ್ಥಿಕ ಒಂದು ವ್ಯವಸ್ಥೆಗೆ ಅದು ಏನಾಗಿರಬೇಕು, ರಿಲೇಟೆಡ್ ಆಗಿರಬೇಕು ಅಂತ ಹೇಳ್ತಾರೆ. ಆಫ್ ಆ್ಯನ್ ಆರ್ಗನೈಜೇಷನ್ ಅಂತಂದರೆ ಒಂದು ಆರ್ಗನೈಜೇಷನ್, ಒಂದು ಸಂಸ್ಥೆಯಲ್ಲಿನ ಒಂದು ಪ್ರಕ್ರಿಯೆ ಇದು ಅಂತ ಹೇಳ್ಬೋದು. ಸೊ ಅದಕ್ಕೆ ಯಾವೆಲ್ಲ ಆಸ್ಪೆಕ್ಟ್ಸ್ ರಿಲೆವೆಂಟ್ ಅದಾವ? ಸೊ ಫಸ್ಟ್ ಒನ್ ಏನೈತಿ? ಎಕನಾಮಿಕ್ ಇವೆಂಟ್. ಸೊ ಎಕನಾಮಿಕ್ ಇವೆಂಟ್ಸ್ ಆಲ್ಸೋ ರಿಲೇಟೆಡ್ ಟು ದ ಅಕೌಂಟಿಂಗ್ ಪ್ರೋಸೆಸ್ ಅಂತ ಹೇಳ್ಬೋದು. ಆಮೇಲೆ ಐಡೆಂಟಿಫಿಕೇಷನ್ ಆಗಲೇ ಹೇಳಿದೆ, ಮೆಜರ್ಮೆಂಟ್, ಆಮೇಲೆ ರೆಕಾರ್ಡಿಂಗ್ ಆಫ್ ಕಮ್ಯುನಿಕೇಷನ್, ಆಮೇಲೆ ನೆಕ್ಸ್ಟ್ ಆರ್ಗನೈಜೇಷನ್, ನೆಕ್ಸ್ಟು ಇಂಟ್ರೆಸ್ಟೆಡ್ ಯೂಸರ್ಸ್ ಆಫ್ ಇನ್ಫಾರ್ಮೇಷನ್. ಸೊ ನಾವೀಗ ಡಿಟೇಲಾಗಿ ನೋಡೋಣಂತ. ಸೊ ಫಸ್ಟ್ ಒನ್ ಏನೈತಿಪ್ಪ ಅಂತಂದ್ರೆ ಎಕನಾಮಿಕ್ ಇವೆಂಟ್ಸ್. ಬಿಸ್ನೆಸ್ ಆರ್ಗನೈಜೇಷನ್ ಇನ್ವಾಲ್ವ್ಸ್ ಎಕನಾಮಿಕ್ ಇವೆಂಟ್ಸ್. ಆ್ಯಂಡ್ ಎಕನಾಮಿಕ್ ಇವೆಂಟ್ ಈಸ್ ನೋನ್ ಆ್ಯಸ್ ಅ happening of consequences to a business organization which consist of transactions and which are measurable in monetary terms. ಯಾವ ಬಿಸ್ನೆಸ್ ಆರ್ಗನೈಜೇಷನ್ ಏನು ಮಾಡಿರ್ತದೆ? ಇಟ್ ಇನ್ವಾಲ್ವ್ಸ್, ಅದು ಇದ್ರಾಗ ಪ್ರಕ್ರಿಯೆ ಒಂದು ಎಕನಾಮಿಕ್ ಇವೆಂಟ್ಸನ್ನು ಹೊಂದಿರ್ತೈತಿ ಅಂತ ಹೇಳ್ಬೋದು. ಎಕನಾಮಿಕ್ ಇವೆಂಟ್ ಈಸ್ ನೋನ್ ಆ್ಯಸ್ ಅ ಹ್ಯಾಪ್ನಿಂಗ್ ಆಫ್ ಕಾನ್ಸಿಕ್ವೆನ್ಸಸ್ ಟು ದ ಬಿಸ್ನೆಸ್ ಆರ್ಗನೈಜೇಷನ್. ಏನು ಆ ವ್ಯವಹಾರದಲ್ಲಿ ಏನು ಆಗ್ಲಿಕ್ಕತ್ತಾವ, ಏನು ಆಗ್ತಾವ, ಅಲ್ಲಿ ನಡೀತಕ್ಕಂಥ ಒಂದು ಏನು ಹ್ಯಾಪ್ನಿಂಗ್ಸ್ ಅಂತಂದ್ರೆ ಏನು ಆಗಬಹುದು ಅನ್ನೋ ಒಂದು ಆರ್ಗನೈಜೇಷನಲ್ಲಿ ಏನು ಎಕನಾಮಿಕ್ ರಿಲೇಟೆಡ್ ಇರ್ತಾವ, ಆರ್ಥಿಕ ವ್ಯವಸ್ಥೆಗೆ ರಿಲೇಟೆಡ್ ಇರ್ತಾವ, ಏನು ನಡೀತಾವ ಅನ್ನೋ ಒಂದು ಪ್ರೊಸೆಸ್ಸು. ಸೊ ವಿಚ್ ಕನ್ಸಿಸ್ಟ್ ಆಫ್ ಟ್ರಾನ್ಸಾಕ್ಷನ್ಸ್ ಅಂತಂದ್ರೆ ಏನು ಹೊಂದಿರ್ತಾವ? ಅವು ಟ್ರಾನ್ಸಾಕ್ಷನ್ಸನ್ನು ಹೊಂದಿರ್ತಾವ. ಆಮೇಲೆ ವಿಚ್ ಆರ್ ಮೆಜರೇಬಲ್, ಅವು ಅಳತೆ ಮಾಡ್ತಿರ್ತಾವ, ಅವನ್ನ ಅಳಿತೀವಿ ನಾವು. ಇನ್ ಮಾನಿಟರಿ ಟರ್ಮ್ಸ್ ಅಂತಂದ್ರೆ ಮಾನಿಟರಿ ಅಂತಂದ್ರೆ ದುಡ್ಡಿನ ರೂಪದಲ್ಲಿ ಅವುಗಳನ್ನ ಅಳಿತೀವಿ. ಫಾರ್ ಎಕ್ಸಾಂಪಲ್ ಪರ್ಚೇಸ್ ಆಫ್ ಮಷಿನರಿ. ಸೊ ಇಲ್ಲಿ
ಪರ್ಚೇಸ್ ಅಂತಂದ್ರೇನು ಕೊಂಡ್ಕೊಳ್ಳೋದು, ಮಷಿನರಿಗಳನ್ನು ಕೊಂಡ್ಕೊಳ್ಳೋದು. ಆಮೇಲೆ ಇನ್ಸ್ಟಾಲಿಂಗ್ ಆ್ಯಂಡ್ ಕೀಪಿಂಗ್ ಇಟ್ ರೆಡಿ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಈಸ್ ಆನ್ ಇವೆಂಟ್ ವಿಚ್ ಕಂಪ್ರೈಸಸ್ number of financial transactions such as buying a machine, expenditure incurred on its installation and trial runs. ಸೊ ಇಲ್ಲಿ ಏನಾಗ್ತೈತಿ, ಪರ್ಚೇಸ್ ಆಫ್ ಮಷಿನರಿ ನಾವು ಒಂದು ಪರ್ಚೇಸ್ ಮಾಡಿದ್ವಿ ಅಂತಂದ್ರೆ ಅದಕ್ಕೆ ಏನೇನಾಗ್ತದೆ, ಇನ್ಸ್ಟಾಲಿಂಗ್ ಆ್ಯಂಡ್ ಕೀಪಿಂಗ್ ಇಟ್ ರೆಡಿ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಈಸ್ ಅನ್ ಇವೆಂಟ್. ಅದು ಒಂದು ಇವೆಂಟ್. ಏನು ಮಾಡೋದು, ಅದನ್ನು ಇನ್ಸ್ಟಾಲೇಷನ್ ಮಾಡೋದು, ಕೂಡಿಸೋದು. ಆಮೇಲೆ ಕೀಪಿಂಗ್ ಇಟ್ ರೆಡಿ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಅಂತಂದ್ರೆ ಅದನ್ನು ಉತ್ಪಾದನೆ ಮಾಡಲಿಕ್ಕೆ ರೆಡಿ ಮಾಡೋದು, ಅದು ಒಂದು ಇವೆಂಟ್ ಅಂತ ಹೇಳ್ತೀವಿ. ಕಂಪ್ರೈಸಸ್ ನಂಬರ್ ಆಫ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಸಚ್ ಆಸ್ ಬೈಯಿಂಗ್ ಅ ಮಷಿನ್ ಅಂತಂದ್ರೆ ಒಂದು ಕೊಂಡ್ಕೊಳ್ಳೋದು ಒಂದಲ್ಲಿ ಟ್ರಾನ್ಸಾಕ್ಷನ್ ಆಗ್ತೈತಿ. ಆಮೇಲೆ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ ಇಟ್ಸ್ ಇನ್ಸ್ಟಾಲೇಷನ್ ಆ್ಯಂಡ್ ಟ್ರಯಲ್ ರನ್ಸ್ ಅಂತಂದ್ರೆ ಅದ್ರ ಮೇಲೆ ಏನು ಖರ್ಚು ಬಂದೈತಿ ಇನ್ಸ್ಟಾಲ್ ಮಾಡಲಿಕ್ಕೆ ಅನ್ನೋದು ಕೂಡ ಒಂದು ಟ್ರಾನ್ಸಾಕ್ಷನ್ ಆಗ್ತೈತಿ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ಎಕನಾಮಿಕ್ ಇವೆಂಟ್. ಇಫ್ ಆನ್ ಇವೆಂಟ್ ಇನ್ವಾಲ್ವ್ಸ್ ಟ್ರಾನ್ಸಾಕ್ಷನ್ ಬಿಟ್ವೀನ್ ದ outsiders and organization, these are known as external event. The following are the examples of such transactions. ಸೊ ಇಲ್ಲಿ ಯಾವುದು ಇವೆಂಟು, ಇಟ್ ಇನ್ವಾಲ್ವ್ಸ್ ಟ್ರಾನ್ಸಾಕ್ಷನ್ ಬಿಟ್ವೀನ್ ದ ಔಟ್ಸೈಡರ್, ಹೊರಗಿನವರು ಮತ್ತು ಆರ್ಗನೈಜೇಷನ್ ನಡಕಿತ್ತು ಅಂತಂದ್ರೆ ದೀಸ್ ಆರ್ ನೋನ್ ಆ್ಯಸ್ ಎಕ್ಸ್ಟರ್ನಲ್ ಇವೆಂಟ್. ಅಂತಂದ್ರೆ ಬಾಹ್ಯ ಅಂತಂದ್ರೆ ಹೊರಗಿನ ಒಂದು ಏನಿರ್ತಾರೆ ಯೂಸರ್ಸ್ ಇರ್ತಾರೆ, ಅಥವಾ ಯಾರು ಹೊರಗೆ ಔಟ್ಸೈಡರ್ಸ್ ಅಂದ್ರೆ ಹೊರಗಿನವರು ಯಾರು ಟ್ರೇಡರ್ಸ್ ಇರ್ತಾರೆ ಅಂತ ಹೇಳ್ಬೋದು. ಸೊ ದ ಫಾಲೋವಿಂಗ್ ಆರ್ ದ ಎಕ್ಸಾಂಪಲ್ ಆಫ್ ಸಚ್ ಟ್ರಾನ್ಸಾಕ್ಷನ್. ಸೇಲ್ ಆಫ್ ಮರ್ಚೆಂಟೈರ್ಸ್ ಟು ದ ಕಸ್ಟಮರ್ಸ್. ಆಮೇಲೆ ರೆಂಡರಿಂಗ್ ಸರ್ವೀಸಸ್ ಟು ದ ಕಸ್ಟಮರ್ಸ್ ಬೈ ABC ಲಿಮಿಟೆಡ್. ಪರ್ಚೇಸ್ ಆಫ್ ಮಟೀರಿಯಲ್ಸ್ ಫ್ರಮ್ ಸಪ್ಲೈಯರ್ಸ್. ಪೇಮೆಂಟ್ ಆಫ್ ಮಂತ್ಲಿ ರೆಂಟ್ ಟು ದ ಲ್ಯಾಂಡ್ಲಾರ್ಡ್ಸ್. ಸೊ ಇವೆಲ್ಲ ಏನು ಬರ್ತಾವೆ, ಅವಕ್ಕೆ ಎಕ್ಸಾಂಪಲ್ಸ್ ಬರ್ತಾವೆ. ಸೊ ನಾವು ನೆಕ್ಸ್ಟ್ ನೀವು ಏನು ಅಕೌಂಟ್ಸ್ ಕಲ್ತ್ಕೊತ ಹೋಗ್ತೀರಿ ಅವಾಗ ನಿಮಗೆ ಇದು ಅರ್ಥ ಆಗ್ತಾವೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟು ಐಡೆಂಟಿಫಿಕೇಷನ್. It means determining what transactions to record, that is to identify events which are to be recorded. It involves observing activities and selecting these events that are of considered financial character and relate to the organization. So next ಏನು ಬರ್ತದೆ, ಐಡೆಂಟಿಫಿಕೇಷನ್ ಬರ್ತೈತಿ ಅಂತಂದ್ರೆ ಟು ಐಡೆಂಟಿಫೈ ದ ಇವೆಂಟ್ಸ್ ವಿಚ್ ಆರ್ ಟು ಬಿ ರೆಕಾರ್ಡೆಡ್. ಯಾವ ರೆಕಾರ್ಡ್ ಮಾಡಬೇಕಾಗ್ಯದ ಅವುಗಳನ್ನು ನಾವೇನು ಮಾಡಬೇಕು, ಫಸ್ಟ್ ಐಡೆಂಟಿಫೈ ಮಾಡಬೇಕು. ಇಟ್ ಇನ್ವಾಲ್ವ್ಸ್ ಅಬ್ಸರ್ವಿಂಗ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಸೆಲೆಕ್ಟಿಂಗ್ ದೀಸ್ ಇವೆಂಟ್ಸ್ ದಟ್ ಆರ್ ಆಫ್ ಕನ್ಸಿಡರ್ಡ್ ಫೈನಾನ್ಷಿಯಲ್ ಕ್ಯಾರೆಕ್ಟರ್ and related to the organization. The business transactions and other economic events therefore are evaluated for deciding whether it has to be recorded in books of account. ಸೊ ಅದೇನಿರಬೇಕು, ರಿಲೇಟೆಡ್ ಟು ಅಕೌಂಟ್ಸ್ ಇರಬೇಕು, ಆಮೇಲೆ ಟ್ರಾನ್ಸಾಕ್ಷನ್ ಇರಬೇಕು. ಸೊ ಎಕನಾಮಿಕ್ ಇವೆಂಟಿಗೆ ರಿಲೇಟ್ ಇರಬೇಕು. ಸೊ ಅಂದಾಗ ಮಾತ್ರ ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ನಾವು ಬುಕ್ ಒಳಗೆ ಬರೀಬೇಕೋ ಬೇಡೋ, ರೆಕಾರ್ಡ್ ಮಾಡಬೇಕೋ ಬೇಡೋ ಅನ್ನೋದನ್ನು ನಾವು ಏನು ಮಾಡ್ತೀವಿ, ಡಿಸೈಡ್ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಐಡೆಂಟಿಫಿಕೇಷನ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಮೆಜರ್ಮೆಂಟ್. ಇಟ್ ಮೀನ್ಸ್ quantification including estimates of business transactions into financial terms by using monetary unit, namely rupees, paise as a measuring unit. If an event cannot be quantified in monetary terms, it is not considered for a record in financial accounts. That is why important items like the appointment of a new managing director, signing of contracts or changes in personal are not shown in the books of accounts. ಸೊ ಇಲ್ಲಿ ನೋಡ್ರಿ, ಮೆಜರ್ಮೆಂಟ್ ಅಂತಂದ್ರೆ ಹೆಂಗಿರ್ತದೆ, ಇಟ್ ಮೇ ಬಿ ಇಟ್ ಶುಡ್ ಬಿ ಇನ್ ಅ ಮಾನಿಟರಿ ಟರ್ಮ್ಸ್. ಅಂತಂದ್ರೆ ರುಪೀಸ್ ಅಥವಾ ಪೈಸೆದಲ್ಲಿನ ಏನು ಮಾಡಬೇಕಾಗ್ತದೆ ರೀ, ಅಳಿಬೇಕಾಗ್ತದೆ. ಯಾವುದೂ ಒಂದು ಟ್ರಾನ್ಸಾಕ್ಷನ್ ಆಗಿರ್ಬೋದು, ಅದನ್ನು ತಿಳಿತಲ್ಲ. ಸೊ ಏನಾದರೂ ಒಂದು ನೀವು ಮಾರಾಟ ಮಾಡಿದ್ರಿ ಅಂತಂದ್ರೆ ಅದನ್ನು ಅದರ ದುಡ್ಡಿನ ನಾವು ಏನು ಮಾಡಬೇಕು, ಮಾರಾಟ ಮಾಡಬೇಕಾಗ್ತೈತಿ. ಸೊ ಹಂಗೊಂದು ವೇಳೆ ಏನಾದರೂ ಪರ್ಸ್ನಲ್ ಇದ್ದು ಅಂತಂದ್ರೆ, ಅಪಾಯಿಂಟ್ಮೆಂಟ್ ಇದ್ದು ಅಂತಂದ್ರೆ, ಪರ್ಸ್ನಲ್ ಆ್ಯಕ್ಟಿವಿಟೀಸ್ ರಿಲೇಟೆಡ್ ಇದ್ದು ಅಂತಂದ್ರೆ ಅವುಗಳನ್ನು ನಾವೇನು ಮಾಡೋದಿಲ್ಲ, ಬುಕ್ಸಲ್ಲಿ ಶೋ ಮಾಡೋದಿಲ್ಲ, ತೋರಿಸೋದಿಲ್ಲ ಅಂತ ಹೇಳ್ತೀವಿ. ಸೊ ಯಾವ ಮಾನಿಟರಿ ಟರ್ಮ್ಸ್ ಅದಾವ, ಅವುಗಳನ್ನು ಯಾವ ಅಳತೆ ಮಾಡ್ತೀವಿ ಅವುಗಳನ್ನು ಮಾತ್ರ ನಾವು ಏನು ಮಾಡ್ತೀವಿ, ಬುಕ್ಸಲ್ಲಿ ತೋರಿಸ್ತೀವಿ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ರೆಕಾರ್ಡಿಂಗ್. ಒನ್ಸ್ ದ ಎಕನಾಮಿಕ್ ಇವೆಂಟ್ಸ್ ಆರ್ ಐಡೆಂಟಿಫೈಡ್ ಆ್ಯಂಡ್ ಮೆಜರ್ಡ್ ಇನ್ financial terms, these are recorded in books of accounts in monetary terms and in a chronological order. Recording is done in a manner that the
necessary financial information is summarized as per well established practice and is made available as and when required. ಸೊ ರೆಕಾರ್ಡಿಂಗ್ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತದೆ ಏನು ರೆಕಾರ್ಡ್ ಮಾಡೋದು, ಯಾವ ಟ್ರಾನ್ಸಾಕ್ಷನ್ಸ್ ಆಗಿದಾವ ಅವುಗಳನ್ನ ಕ್ರೊನೊಲಾಜಿಕಲ್ ಆರ್ಡರಲ್ಲಿ ಸಿಸ್ಟಮೆಟಿಕ್ ಆರ್ಡರಲ್ಲಿ ಒಂದೇ ಬುಕ್ಕಲ್ಲಿ ನಾವೇನು ಮಾಡ್ತೀವಿ ಅವುಗಳನ್ನ ರೆಕಾರ್ಡ್ ಮಾಡ್ಕೊತಾ ಹೋಗ್ತೀವಿ. ಒಂದ್ಸಲ ಅವು ಐಡೆಂಟಿಫೈ ಆಗಿ ಮೆಜರ್ಡ್ ಆದು ಅಂತಂದ್ರೆ ಅವುಗಳನ್ನು ಇನ್ಫಾರ್ಮೇಷನನ್ನು ಏನು ಮಾಡ್ತೀವಿ ನಾವು ಸಿಸ್ಟಮೆಟಿಕ್ ಆರ್ಡರಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಬರಿತೀವಿ ಅವುಗಳನ್ನು. ಸೊ ಅದಕ್ಕೆ ರೆಕಾರ್ಡಿಂಗ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಕಮ್ಯುನಿಕೇಷನ್. The economic events are identified, measured and recorded in order that the patient information is generated and communicated in a certain form to management and other internal and external users. The information is regularly communicated through accounting reports. So ಈಗೆಲ್ಲ ಆಯಿತು, ಏನಾಯಿತು, ಐಡೆಂಟಿಫೈ ಆಯಿತು, ಮೆಷರ್ಡ್ ಆಯಿತು, ಆಮೇಲೆ ರೆಕಾರ್ಡೆಡ್ ಆಯಿತು. ಸೊ ಅದನ್ನು ಕಮ್ಯುನಿಕೇಟ್ ಮಾಡಬೇಕು. ಸೊ ಆವಾಗ ಏನು ಮಾಡ್ತೀವಿ ನಾವು, ಇಟ್ ಶುಡ್ ಬಿ ದ ಇನ್ಫಾರ್ಮೇಷನ್ ಈಸ್ ರೆಗ್ಯುಲರ್ಲಿ ಕಮ್ಯುನಿಕೇಟೆಡ್ ಥ್ರೂ ಅಕೌಂಟಿಂಗ್ ರಿಪೋರ್ಟ್ಸನ್ನು ಮಾಡಬೇಕು. ಸೊ ರಿಪೋರ್ಟ್ಸನ್ನು ಬರೆದ್ವಿ ಅಂತಂದ್ರೆ ಈ ಥರ ನಾವು ಮಾಡೀವಿ, ಇದು ರೆಕಾರ್ಡ್ ಮಾಡೀವಿ, ಇದು ಐಡೆಂಟಿಫೈ ಮಾಡೀವಿ, ಆಮೇಲೆ ಇದು ಮೆಷರ್ ಮಾಡೀವಿ ಅಂಥೇಳಿ ಒಂದು ರಿಪೋರ್ಟ್ ತಯಾರು ಮಾಡಿ ಅದನ್ನು ಏನು ಮಾಡ್ತೀವಿ, ಕಮ್ಯುನಿಕೇಟ್ ಮಾಡ್ತೀವಿ, ಇನ್ನೊಬ್ಬರಿಗೆ ತೋರಿಸ್ತೀವಿ. ಯೂಸರ್ಸ್ ಯಾರದಾರ ಅಕೌಂಟಿಂಗ ಅಥವಾ ಆರ್ಗನೈಜೇಷನಲ್ಲಿ ಅದನ್ನು ಇಟ್ಕೋತೀವಿ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ Organization refers to a business enterprise whether for profit or not for profit motive, depending upon the size of activities and levels of business operations. It can be a sale, proprietary concern, partnership firm, cooperative society, company, local authority, ಆಮೇಲೆ corporation or any other ಮುನ್ಸಿಪಲ್ ಕಾರ್ಪೊರೇಷನ್ ಆರ್ ಎನಿ ಅದರ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್. ಆರ್ಗನೈಜೇಷನ್ ಅಂತಂದರೆ ಏನು, ಟು ಅ ಬಿಸ್ನೆಸ್ ಎಂಟರ್ಪ್ರೈಸ್. ಇದು ಒಂದು ಕೂಡ ಬಿಸ್ನೆಸ್ ಎಂಟರ್ಪ್ರೈಸ್, ಅಲ್ಲಿ ಸಂಘಟನೆ ಅಂತ ಕರಿತೀವಿ. ಸೊ ವೆದರ್ ಫಾರ್ ಪ್ರಾಫಿಟ್ ಆರ್ ನಾಟ್ ಫಾರ್ ಪ್ರಾಫಿಟ್, ಅದು ಪ್ರಾಫಿಟ್ ಪರ್ಪಸು ಇರ್ಬೋದು, ಅಥವಾ ಲಾಭದ ಗಳಿಕೆ ಉದ್ದೇಶದಿಂದನೂ ಇರ್ಬೋದು, ಅಥವಾ ನಾಟ್ ಫಾರ್ ಪ್ರಾಫಿಟ್, ಲಾಭ ಇಲ್ಲದೇ ಇರುವಂಥ ಉದ್ದೇಶದ ಕೂಡ ಇರ್ಬೋದು. ಅದು ಒಂದು ಆರ್ಗನೈಜೇಷನ್ ಆಗಿರ್ತದೆ. ಡಿಪೆಂಡಿಂಗ್ ಅಪಾನ್ ದ ಸೈಜ್ ಆಫ್ ಆ್ಯಕ್ಟಿವಿಟೀಸ್, ಅದು ಎದ್ರ ಮೇಲೆ ಡಿಪೆಂಡ್ ಆಗಿರ್ತದೆ, ಏನು ಆ್ಯಕ್ಟಿವಿಟೀಸ್ ನಡೀತಾವೆ, ಚಟುವಟಿಕೆಗಳು. ಆಮೇಲೆ ಲೆವೆಲ್ಸ್ ಆಫ್ ಬಿಸ್ನೆಸ್ ಆಪ್ರೇಷನ್ ಅಂತಂದ್ರೆ ಮಟ್ಟ ಏನೈತಿ ಬಿಸ್ನೆಸ್ದು ಅಂತಂದ್ರೆ ವ್ಯವಹಾರದ ಯಾವ ಮಟ್ಟದಲ್ಲಿ ಅದ, ಟಾಪ್ ಲೆವೆಲ್ ಐತೋ, ಮಿಡ್ ಲೆವೆಲ್ ಐತೋ, ಅಥವಾ ಲೋ ಲೆವೆಲ್ ಐತೋ. ಸೊ ಈ ಥರ ಇಟ್ ಕ್ಯಾನ್ ಬಿ ಅ ಸೋಲ್ ಪ್ರೊಪ್ರೈಟ್ರಿ ಕನ್ಸರ್ನ್, ಆಮೇಲೆ ಪಾರ್ಟ್ನರ್ಶಿಪ್ ಫರ್ಮ್ ಆಗಿರ್ಬೋದು, ಅಥವಾ ಸಿಂಗಲ್ ಪ್ರೊಪ್ರೈಟ್ರಿನೂ ಇರ್ಬೋದು, ಅಥವಾ ಕೋಆಪ್ರೇಟಿವ್ ಸೊಸೈಟಿ ಕೂಡ ಇರ್ಬೋದು, ಅಥವಾ ಕಂಪನಿನೂ ಇರ್ಬೋದು, ಅಥವಾ ಲೋಕಲ್ ಅಥಾರಿಟಿ ಕೂಡ ಇರ್ಬೋದು, ಅಥವಾ ಮುನ್ಸಿಪಲ್ ಕಾರ್ಪೊರೇಷನ್ ಕೂಡ ಇರ್ಬೋದು, ಎನಿ ಅದರ್ ಅಸೋಸಿಯೇಷನ್ ಆಫ್ ಅ ಪರ್ಸನ್. ಅದು ಒಂದು 10 ಜನ ಅಥವಾ 3 ಜನ, 2ಕ್ಕಿಂತ ಜಾಸ್ತಿ ಜನ ಇರತಕ್ಕಂಥ ಒಂದು ಅಸೋಸಿಯೇಷನ್ ಆಗಿರ್ಬೋದು ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಆರ್ಗನೈಜೇಷನ್. ಸೊ ನೆಕ್ಸ್ಟ್ ನಾವು ಇಂಟ್ರೆಸ್ಟೆಡ್ ಯೂಸರ್ಸ್ ಆಫ್ ಇನ್ಫಾರ್ಮೇಷನನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಸೊ ಇಲ್ಲಿವರೆಗೂ ನೀವು ಏನೇನು ತಿಳ್ಕೊಂಡ್ರಿ ಅಂತಂದ್ರೆ, ವಾಟ್ ಡು ಯು ಮೀನ್ ಬೈ ಅಕೌಂಟಿಂಗ್, ಆಮೇಲೆ ಅಕೌಂಟಿಂಗ್ ಪ್ರೊಸೆಸ್ಸಲ್ಲಿ ಎಕನಾಮಿಕ್ ಇವೆಂಟ್ಸ್, ಐಡೆಂಟಿಫಿಕೇಷನ್, ಮೆಜರ್ಮೆಂಟ್, ರೆಕಾರ್ಡಿಂಗ್ ಆಫ್ ಕಮ್ಯುನಿಕೇಷನ್, ಆಮೇಲೆ ಆರ್ಗನೈಜೇಷನ್. ನೆಕ್ಸ್ಟ್ ನಾವು ಇಂಟ್ರೆಸ್ಟೆಡ್ ಯೂಸರ್ಸ್ ಆಫ್ ಇನ್ಫಾರ್ಮೇಷನ್. ಸೊ ಇದನ್ನು ನಾವು ಜಸ್ಟ್ ಹಾಗೆ ಹೇಳ್ತೀನಿ ನೋಡಿರಿ. ಇಂಟ್ರೆಸ್ಟೆಡ್ ಯೂಸರ್ಸ್ ಆಫ್ ಇನ್ಫಾರ್ಮೇಷನ್, ಯಾರು ಯೂಸ್ ಮಾಡ್ತಾರ ಅವರನ್ನು ನಾವು ಮತ್ತೆ 2 ಭಾಗಗಳಾಗಿ ವಿಂಗಡಿಸ್ತೀವಿ. ಸೊ ಇಂಟರ್ನಲ್ ಯೂಸರ್ಸ್, ಎಕ್ಸ್ಟರ್ನಲ್ ಯೂಸರ್ಸ್ ಅಂತಂತ. ಅಕೌಂಟಿಂಗ್ ಈಸ್ ಎ ಮೀನ್ಸ್ ಬೈ ವಿಚ್ ನೆಸಸರಿ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಅಬೌಟ್ ಬಿಸ್ನೆಸ್ ಎಂಟರ್ಪ್ರೈಸ್ ಇಸ್ ಕಮ್ಯುನಿಕೇಟೆಡ್ and is also called the language of business. Many users need financial information in order to make important decisions. ಯಾವುದೋ ಒಂದು ಡಿಸಿಷನ್ ತೊಗೋಬೇಕಂತಂದ್ರೆ ಅವರಿಗೆ ಅಕೌಂಟಿಂಗ್ ಇನ್ಫಾರ್ಮೇಷನ್ನ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಹಾಗಾದ್ರೆ ಇಂಟರ್ನಲ್ ಯೂಸರ್ಸ್ ಯಾರು, ಎಕ್ಸ್ಟರ್ನಲ್ ಯೂಸರ್ಸ್ ಯಾರು? ಇಂಟರ್ನಲ್ ಯೂಸರ್ಸಿಗೆ ಎಕ್ಸಾಂಪಲು ಚೀಫ್ ಎಕ್ಸಿಕ್ಯೂಟಿವ್, ಫೈನಾನ್ಷಿಯಲ್ ಆಫೀಸರ್, ವೈಸ್ ಪ್ರೆಸಿಡೆಂಟ್, ಬಿಸ್ನೆಸ್ ಯೂನಿಟ್ ಮ್ಯಾನೇಜರ್, ಪ್ಲ್ಯಾಂಟ್ ಮ್ಯಾನೇಜರ್, ಸ್ಟೋರ್ ಮ್ಯಾನೇಜರ್ಸ್, ಲೈನ್ ಸೂಪರ್ವೈಸರ್ಸ್ ಎಟ್ಸೆಟ್ರಾ. ಇವರು ಇಂಟರ್ನಲ್ ಅಂತಂದ್ರೆ ವಿದಿನ್ ದ ಆರ್ಗನೈಜೇಷನ್ ಇವ್ರು ಬರ್ತಾರೆ. ಸೊ ನೆಕ್ಸ್ಟ್ ಎಕ್ಸ್ಟರ್ನಲ್ ಯೂಸರ್ಸ್ ಅಂದ್ರೆ ಪ್ರೆಸೆಂಟ್ ಆ್ಯಂಡ್ ಪೊಟೆನ್ಷಿಯಲ್ ಇನ್ವೆಸ್ಟರ್ಸ್ ಅಂತಂದರೆ ಶೇರ್ ಹೋಲ್ಡರ್ಸ್, ಆಮೇಲೆ ಕ್ರೆಡಿಟರ್ಸ್, ಬ್ಯಾಂಕ್ ಆ್ಯಂಡ್ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಈ ಥರ ಹೊರಗಿನವರು ಅಂತಂದ್ರೆ ಮನಿ ಲೆಂಡರ್ಸ್ ಆಗಿರ್ಬೋದು, ಆಮೇಲೆ ಟ್ಯಾಕ್ಸ್ ಅಥಾರಿಟೀಸ್ ಆಗಿರ್ಬೋದು, ರೆಗ್ಯುಲೇಟರಿ ಏಜೆನ್ಸೀಸ್ ಎಟ್ಸೆಟ್ರಾ. ಸೊ ಇವರೆಲ್ಲ ಕೂಡ ಏನಾಗಿರ್ಬೋದು ರೀ, ಎಕ್ಸ್ಟರ್ನಲ್ ಯೂಸರ್ಸ್ ಆಗಿರ್ಬೋದು. ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ನಾನು ನಿಮಗೆ ಆನ್ಲೈನ್ ಕ್ಲಾಸಸಲ್ಲಿ ಮತ್ತೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಸೊ ಇವರು ಇಂಟರ್ನಲ್ ಯೂಸರ್ಸ್ಗೆ ಎಕ್ಸಾಂಪಲು ಮತ್ತು ಎಕ್ಸ್ಟರ್ನಲ್ ಯೂಸರ್ಸ್ಗೆ ಎಕ್ಸಾಂಪಲನ್ನು ನೆನ್ಪಿಟ್ಕೊರಿ. 2 ಮಾರ್ಕ್ಸ್ ಕ್ವಶನನ್ನು ಇಲ್ಲಿ ಕೇಳ್ಬೋದು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅಕೌಂಟಿಂಗ್ ಆ್ಯಸ್ ಎ ಸೋರ್ಸ್ ಆಫ್ ಇನ್ಫಾರ್ಮೇಷನನ್ನು ನೋಡೋಣ. ಥ್ಯಾಂಕ್ ಯು.